ನೋಡಿ, ನನ್ನ ಮಾಹಿತಿ ಪ್ರಕಾರ ಏನು ಮೊನ್ನೆ ಇಂಟ್ರಿಮ್ ರಿಪೋರ್ಟನ್ನು ಕುನ್ನೂರು ಜಸ್ಟಿಸ್ ಕುನ್ನೂರು ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಬಹಳಷ್ಟು ಪ್ರೊಸೀಜರಲ್ ಲ್ಯಾಬ್ಸ್ ಆಗಿದೆ ಮತ್ತು ಅಧಿಕಾರಿಗಳಿಂದ ಲೋಪ ಆಗಿದೆ ಮತ್ತು ಅಕ್ರಮ ಕೂಡ ನಡೆದಿದೆ ಅಂತ ಹಾಗೆ ಸಹಜವಾಗಿ ಮಾತಾಡಬೇಕಾದ್ರೆ ಅಲ್ಲಿ ಕೆಲವು ಯಾರು ಎನ್ಕ್ವೈರಿನ ರಿಪೋರ್ಟನ್ನು ತಯಾರು ಮಾಡಿದರು ಹೇಳ್ತಾಯಿದ್ರು. ಆದರೆ ಅಧಿಕೃತವಾಗಿ ನಾನು ಮಧ್ಯಂತರ ವರದಿನಲ್ಲಿ ಏನಿದೆ ಅಂತ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಏನಿದ್ರು ಗಾಳಿ ಸುದ್ದಿಯನ್ನು ಇರ್ಬೋದು ಅಥವಾ ಹೀಗೆ ಸಹಜವಾಗಿ ಮಾತನಾಡಬೇಕಾದ್ರೆ ಅವರು ಹೇಳ್ತಾ ಇರುವಂಥ ವಿಷಯಗಳಿದು. ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ದಾಖಲೆ ಸಹಿತ ಹೇಳಿದ್ರು ಏನೇನು ಹಗರಣ ಆಗಿದೆ ವರದಿಯಲ್ಲಿ ಇರುತ್ತಲ್ಲ ಸರ್. ಇದು ನಾನು ಹೇಳ್ದಂಗೆ ಇಂಟ್ರಿಮ್ ರಿಪೋರ್ಟ್ ಇದು. ಸೊ ಈಗ ಎಕ್ಸಾಂಪಲ್ಲು KKRDB ಹಣ ದುರುಪಯೋಗ ಆಗಿದೆ ಅಂತ ನಾನೇ ಪ್ರಸ್ತಾಪ ಮಾಡಿದೆ ವಿತ್ ದಾಖಲೆ, ಅದೆಲ್ಲನೂ ಸಬ್ಮಿಟ್ ಆಗಿದೆ. ಈಗ ಆ ದಾಖಲೆ ಆಧಾರದ ಮೇಲೆ ಏನೇನು ಸಿಕ್ಕಿದೆ ಅಂದ್ಬಿಟ್ಟು ಈ ರಿಪೋರ್ಟ್ನಲ್ಲಿ ಇರುತ್ತಾ, ಫೈನಲ್ ರಿಪೋರ್ಟ್ನಲ್ಲಿ ಇರುತ್ತಾ, ಅದು ಮುಂದೆ ಗೊತ್ತಾಗುತ್ತೆ. ಇವಾಗ ಇಂಟ್ರಿಮ್ ರಿಪೋರ್ಟ್ ಇವಾಗೇನು ಬಂದಿದೆ, ಯಾಕಂದರೆ ಆಲ್ಮೋಸ್ಟ್ 10 ತಿಂಗಳು 1 ವರ್ಷ ಆಗ್ತಾ ಬಂತು ಮತ್ತು ಅದರಲ್ಲಿ 2-3 ತಿಂಗಳು ಬರೀ ಎಲೆಕ್ಷನ್ ಆಗಿದೆ. ಇಂಟ್ರಿಮ್ ರಿಪೋರ್ಟ್ನಲ್ಲಿ ಏನಿದೆ ಅಂತ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮುಂದೆ ಇಟ್ಟಾಗ ಗೊತ್ತಾಗುತ್ತೆ. ಇಲ್ಲ ಮಾಡ್ಬೋದು, ಅಂದರೆ ನೀವು ಮಾಡಿದ್ರು ಕೂಡ ತಾವು ಬೈತೀರಾ, ಮಾಡಿಲ್ಲ ಅಂದರೂ ಕೂಡ ಬೈತೀರಾ. ಈಗ ತಾವೇ ಎಷ್ಟು ಸರಿ ನನಗೆ ಕೇಳಿದ್ದೀರಾ, 1 ವರ್ಷ ಆಗ್ತಾ ಬಂತು, ನೀವು ಒಂದು ಇಂಟ್ರಿಮ್ ರಿಪೋರ್ಟ್ ಕೂಡ ತರ್ಸೋಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ನೀವೇ ಕೇಳಿದ್ರಿ. ಈಗ ಅವರೇ ಮುಂದಾಗಿ ಇಂಟ್ರಿಮ್ ರಿಪೋರ್ಟ್ ಕೊಟ್ಟಾಗ ಫೈನಲ್ ರಿಪೋರ್ಟ್ ಯಾಕೆ ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ. ಈಗ ಇದ್ರದ್ದು ಆಳ ಮತ್ತು ಅಗಲ ಎಷ್ಟಿದೆ ಅಂತ ತಮ್ಗೆ ಗೊತ್ತಿದೆ. ಆಮೇಲೆ ಭಾಳಷ್ಟು ಕಡೆ ಏನು ಈ ಜಿಲ್ಲಾ ಆಡಳಿತದವರು ಇರ್ಬೋದು ಅಥವಾ ಇಲಾಖೆದವರು ಸಾಕ್ಷಿ ನಾಶ ಕೂಡ ಮಾಡಿರ್ಬೋದು, ಪುರಾವೆಗಳು ಕೂಡ ಅವ್ರ ಮನೇಲಿ ಇಟ್ಕೊಂಡಿರ್ಬೋದು. ಸೊ ಹಾಗಾಗಿ ಎಲ್ಲನೂ ಕೂಡ ವಿಚಾರಣೆ ಮಾಡಲಿಕ್ಕೆ ಟೈಮ್ ಆಗುತ್ತೆ. ಯಾಕಂದರೆ ಇದು ನಾವಲ್ಲ, ಈಗ BJPನಲ್ಲಿ ಯತ್ನಾಳವರೇ ಹೆಸರು ಹೇಳಿದ್ದಾರೆ, ನಿಮ್ಮ ಮುಂದೆ ಅಲ್ಲ ಸದನದಲ್ಲಿ ಹೇಳಿದ್ದಾರೆ. ಒಂದೊಂದು ಬೆಡ್ಡಿಗೆ ಎಷ್ಟು ಹಾಕಿದರು, ಒಂದು 45 ರೂಪಾಯಿ ಸಿರಿಂಜಿಗೆ 450 ರೂಪಾಯಿ ಕೊಟ್ಟಿದ್ದಾರೆ ಅಂತ ಸದನದಲ್ಲೇ ಹೇಳಿದಾರಲ್ಲ. ಸೊ ಅವೆಲ್ಲನೂ ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ಲಿಕ್ಕೆ ಟೈಮ್ ಆಗೇ ಆಗುತ್ತೆ. ಸೊ ವಿ ಆರ್ ಡೂಯಿಂಗ್ ಇಟ್. ಈಗ ಇಂಟ್ರಿಮ್ ರಿಪೋರ್ಟ್ ಬಂದಿದೆ, ಇಂಟ್ರಿಮ್ ರಿಪೋರ್ಟ್ನಲ್ಲಿ ಏನಿದೆ ನೋಡೋಣ. ಆಮೇಲೆ ಅಲ್ಲಿ ಸರ್ಕಾರದ ಸಹಕಾರ ಏನು ಬೇಕಾಗ್ತದೆ, ಕೆಲವು ಜನ ಕೋಆಪ್ರೇಟ್ ಮಾಡ್ತಾ ಇರೋದಿಲ್ಲ, ಅಧಿಕಾರಿಗಳಿರ್ಬೋದು, ಬೇರೆಯವರು ಇರ್ಬೋದು. ಸೊ ಅದೆಲ್ಲನೂ ಕೂಡ ಪರಿಶೀಲನೆ ಮಾಡಿ ಅದು ಕ್ಯಾಬಿನೆಟಿಗೆ ಪ್ರಸ್ತಾಪ ಆಗಲಿ, ಅದಾದಮೇಲೆ ಅದು ಸ್ಪಷ್ಟವಾದಂಥ ಮಾಹಿತಿ ತಮ್ಗೆ ಕೊಡ್ಬೋದು. ಫೈನಲ್ ರಿಪೋರ್ಟ್ ಬರಲಿ. ವಿ ಆರ್ ಸೀರಿಯಸ್. ಇದ್ರ ಬಗ್ಗೆ ಯಾರಿಗೂ ಅನುಮಾನ ಬೇಡ. ಇವತ್ತು ನಾವು ಏನು ಮಾಡಲಾರ್ದೆ BJPಯವರು ಇವತ್ತು CBI IT EDಯನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ, ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. BJPಯನ್ನು ಕಟ್ಟುವ ಕೆಲಸ ಇವತ್ತು ರಾಜ್ಯಪಾಲರು ಮುಂದಾಗಿದ್ದಾರೆ. ಇಂಥ ವಾತಾವರಣದಲ್ಲಿ ಅವರು ಮಾಡಿದವರಿದ್ದಾರೆ, ಭ್ರಷ್ಟಾಚಾರ ಮಾಡಿದವರಿದ್ದಾರೆ, ಹೆಣದ ಮೇಲೆ ಹಣ ಮಾಡಿದವರಿದ್ದಾರೆ. ಚಾಮರಾಜನಗರನಲ್ಲಿ ಪ್ರೂವ್ ಆಗಿಲ್ವಾ ಸರ್ ಆಕ್ಸಿಜನ್ ವಿಚಾರದಲ್ಲಿ? ಹಾಗಾಗಿ ಅವ್ರೇನು ಉಪ್ಪು ತಿಂದಿದ್ದಾರೆ, ನೀರು ಕುಡಿತಾರೆ. ಅದ್ರ ಬಗ್ಗೆ ಈ ನಿಮ್ಮ ಯಾವುದೇ ಹಿಂದಿನ ಸರ್ಕಾರದ ಹಗರಣಗಳ ಬಗ್ಗೆ ಇರ್ಬೋದು, 21 ಹಗರಣಗಳು ಏನು ಬರೀ ಟ್ರೇಲರ್ ಆಗಿ ಮೊನ್ನೆ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದ್ರು, ಅವೆಲ್ಲನೂ ಕೂಡ ಲಾಜಿಕಲ್ ಎಂಡಿಗೆ ನಾವು ತೊಗೊಂಡು ಹೋಗ್ತೀವಿ. ಈಗ ಅದರ ಮೊನ್ನೆ ಆ ಹಗರಣದಲ್ಲಿ ಇನ್ನೂ ಅದು ನಿಮ್ಮ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ದಿನ ಹೇಳಿಲ್ಲ ನಾವು, ಇನ್ನೂ ಸಾಕಷ್ಟಿದೆ. ಕೆಲವು ಏನಾಗ್ಬಿಟ್ಟಿದೆ ಅಂದರೆ, ಸೊ ಈ ಕೇಂದ್ರ ಸರ್ಕಾರದ ಏಜೆನ್ಸಿಗಳು ಬಂದು ಕೈ ಆಡಿಸ್ತಾ ಇದೆ. ಸೊ ಅವೆಲ್ಲನೂ ಕೂಡ ಲೀಗಲಿ ವಿ ವಿಲ್ ಟೇಕ್ ಇಟ್, ಬಟ್ ವಿ ವಿಲ್ 100% ಟೇಕ್ ಇಟ್ ಟು ದ ಲಾಜಿಕಲ್ ಎಂಡ್. ಅದರಲ್ಲಿ ಯಾರಿಗೂ ಅನುಮಾನ ಬೇಡ, BJPಯವರಿಗೂ ಅನುಮಾನ ಬೇಡ. ಆಯಿತು ರೀ, ಒತ್ತಡ ಮಾಡ್ತಾರೆ, ಏನು ತಪ್ಪಿದೆ? ವಾಟ್ ಈಸ್ ಇಲ್ಲಿಗಲ್ ಅಬೌಟ್ ಇಟ್? ಹೌದು, ನಾವು ಹೇಳಿದ್ದೀವಿ ಯಾವುದೇ ವರದಿಗಳು, ಯಾವುದೇ ತನಿಖಾ ಸಂಸ್ಥೆಗಳಿಗೆ ಸ್ವಲ್ಪ ಬೇಗ ಮಾಡಿ. ಜನರು ಕಾಯ್ತಾ ಇದ್ದಾರೆ, ಜನರು ನಮ್ಮ ಬಗ್ಗೆ ಅನುಮಾನ ಪಡ್ತಾ ಇದ್ದಾರೆ, ವರದಿ ಕೊಡಿ ಅನ್ನೋದ್ರಲ್ಲಿ ತಪ್ಪೇನಿದೆ? ಫಸ್ಟ್ ಆಫ್ ಆಲು ನಾವು ಯಾವುದೇ ಒತ್ತಡ ತಂದಿಲ್ಲ. ಅಕಸ್ಮಾತ್ ವರದಿ ಏನು ಒಂದು ಕಮಿಷನನ್ನು ಕೂಡಿಸಿದ್ವಿ, ಎನ್ಕ್ವೈರಿ ಕಮಿಟಿಯನ್ನು ಕೂಡಿಸಿದ್ವಿ, ಅವ್ರಿಗೆ ಬೇಗ ಕೊಡಿ. ಜನರು ನಂಬಿಕೆ ಕಳ್ಕೊತಾ ಇದ್ದಾರೆ ಸರ್ಕಾರದ ಮೇಲೆ, ಕಮಿಷನ್ ಮೇಲೆ, ನಿಮ್ಮೇಲೂ ಅನುಮಾನದ ಬಟ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿ ವರದಿ ತರಿಸ್ಕೊಳೋದು ಏನು ನಮ್ಮ ಹಕ್ಕಲ್ವಾ? ಆಮೇಲೆ ಅವ್ರಿಗೆ ಯಾಕೆ ಆತಂಕ? ಅವರೇನೂ ಮಾಡಿಲ್ಲ ಅಲ್ಲ.
ಅವ್ರೇನು ಮಾಡಿಲ್ಲ. ಅಲ್ಲ ಅವರು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ, ಜೀವನ ಪಣಕ್ಕೆ ಕೆಲಸ ಮಾಡಿದ್ದೀನಿ, ನೀವೆಲ್ಲ ಮನೆಯಲ್ಲಿ ಇದ್ರಿ ಅವಾಗ, ನಾನು ಅಲ್ಲಿ ಹೊರಗಡೆ ಜೊತೆ ನಿಂತು ಹೋರಾಟ ಮಾಡಿದ್ದೀನಿ, ಇದನ್ನು ಕಾನೂನು ಹೋರಾಟ ಮಾಡ್ತೀನಿ. ಈಗ ಆ ವರದಿನಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ, ಅವ್ರಿಗೆ ಹೆಂಗೆ ಗೊತ್ತಾಗಿದೆ? ನಾವೆಲ್ಲನ ಆವಾಗಿನ ಅಂದಿನ ಸಚಿವರ ಮೇಲೆ ಏನಾದರೂ ಹೇಳಿದೀವಾ? ಅಂದಿನ ಮುಖ್ಯಮಂತ್ರಿಗಳ ಬಗ್ಗೆ ಏನಾದರೂ ಮಾತನಾಡಿದೀವಾ? ಮುಖ್ಯಮಂತ್ರಿಗಳು ಹೇಳಿದಾರಾ? ಇವಾಗಿನ ಆರೋಗ್ಯ ಸಚಿವರು ಹೇಳಿದಾರಾ? ಅಥವಾ ಬೇರೆ ಸಚಿವರ ಸಂಪುಟದವ್ರು ಯಾರಾನ ಇಲ್ಲ ಇವರೇ ಇದ್ದಾರೆ ಅವರೇ ಇದ್ದಾರೆ ಅಂತ ಹೇಳಿದಾರಾ? ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಮುಟ್ಕೊಂಡು ನೋಡೋದೇನು ಅವಶ್ಯಕತೆ ಇದೆ? ನಾವು ಎಲ್ಲಿ ಹೇಳಿದ್ದೀವಿ ಹೇಳ್ರಿ? ವಿ ಹ್ಯಾವ್ ನಾಟ್ ನೇಮ್ಡ್ ಎನಿಬಡಿ. ಇವರೇ ಹೋಗಿ ಇಂಜಂಕ್ಷನ್ ತರೋದು, ಇವರೇ ಹೋಗಿ ಸ್ಟೇ ತರೋದು, ನೀವು ಕೇಳಿದ ತಕ್ಷಣ ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳೋದು ನಾವೆಲ್ಲಿ ಹೇಳಿದ್ದೀವಿ? ಅಥವಾ ವರದಿಯಲ್ಲಿ ಹೇಳಿದೆ? ಯಾರೋ ಒಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟ ತಕ್ಷಣ ಹೋಗಿ ಇಂಜೆಕ್ಷನ್ ತಗೊತಾರೆ. ಯಾರೋ ಏನೋ ಒಂದು ಹೇಳಿಬಿಟ್ರೆ ವರದಿ ಬಂದ ತಕ್ಷಣ ನಾನು ಮಾಡಿಲ್ಲ ಅಂತಾರೆ. ಇದು ಕಾನೂನು ಹೋರಾಟಕ್ಕೆ ಸಜ್ಜಾಗ್ತೀನಿ ಅಂದರೆ ಏನೋ ಆಗಿರ್ಬೋದಲ್ವಾ? ವೇರ್ ಆರ್ ವಿ ಟೆಲಿಂಗ್? ವಿ ಆರ್ ನಾಟ್ ಟೆಲಿಂಗ್ ಎನಿಬಡೀಸ್ ನೇಮ್. ಲೆಟ್ ದ ರಿಪೋರ್ಟ್ ಕಮ್ ಔಟ್. ನೋಡಿ, ನಾವು ನನ್ನಷ್ಟು ಯಾರು ICUಗಳು ಹೋಗಿದ್ದಾರೆ ತೋರಿಸ್ಬಿಡಿ. ನಾನು 4 ಸರಿ ICUಗೆ ಹೋಗಿದ್ದೀನಿ. ಜನರ ಇದು ಏನಿಲ್ಲ ಅಂದರೂ 1000 ಬೆಡ್ಗಳು, ಕಾರ್ಡ್ಬೋರ್ಡ್ ಬೆಡ್ಗಳನ್ನು ನಾವು ಕೊಟ್ಟಿದ್ವಿ. ಅದು ತೊಗೊಂಡಿಲ್ಲ. ಯಾಕೆ ಗೊತ್ತಾ? ಅದು ಕೊಟ್ಬಿಟ್ರೆ ಬೆಡ್ಗಳು, ಆ ಕಾರ್ಡ್ಬೋರ್ಡ್ ಬೆಡ್ಗಳು, ಅದು ಕಾಂಗ್ರೆಸ್ಸಿಗೆ ಹೆಸರು ಬರುತ್ತೆ ಅಂದ್ಬಿಟ್ಟು ಅವರು ತೊಗೊಂಡೇ ಇಲ್ಲ. ಮತ್ತು ಕೊನೆಗೆ ನಾವು ಪ್ರತಿಭಟನೆ ಮಾಡಿ ಅದಕ್ಕೆ ಮೋದಿ ಫೋಟೋ ಹಚ್ತೀವಪ್ಪ, ಅವಾಗ ನಾವು ಉಪಯೋಗ ಮಾಡ್ತೀನಿ ಅಂದಾಗ ತೊಗೊಂಡ್ರು. ಇಲ್ಲಿ ತಮ್ಗೆ ನೆನಪಿರ್ಬೋದು, ಕೋವಿಡ್ ಸಂದರ್ಭದಲ್ಲಿ KSRTC ಬಸ್ಗಳು ಬಿಡಬೇಕಾದಾಗ ಡಬಲ್ ಶುಲ್ಕ ತೊಗೊತಾ ಇದ್ರು. ಏನೋ ಖಾಲಿ ಬಸ್ ಈಗ ಇಲ್ಲಿಂದ ಕಾರ್ಮಿಕರಿಗೆ ಗುಲ್ಬರ್ಗ ಕಳಿಸ್ಬೇಕು, ಬೇರೆ ಕಡೆ ಕಳಿಸ್ಬೇಕು ಅಂದರೆ 1 ವೇ ಟಿಕೆಟ್ ಅಲ್ಲ, 2 ವೇ ತೊಗೋಬೇಕಾಗಿತ್ತು. ಯಾಕಂದರೆ ಅಲ್ಲಿಂದ ಖಾಲಿ ಬರ್ತದೆ, ಅದಕ್ಕೂ ದರ ಫಿಕ್ಸ್ ಮಾಡಿದರು. ನಾವು ಹೋಗಿ ಪ್ರತಿಭಟನೆ ಮಾಡಿ 1 ಕೋಟಿ ರೂಪಾಯಿ ನಾವು ಕೊಡ್ತೀವಿ ಅಂದಾಗ ಕಾಂಗ್ರೆಸ್ ಆಫೀಸಿಂದ ಆವಾಗ ಫ್ರೀ ಮಾಡಿದ್ದು ನೆನಪೋಗ್ಬಿಟ್ಟಿದೆ ಅನಿಸುತ್ತೆ. ಇವೆಲ್ಲ ಸ್ವಲ್ಪ ನೆನಪಿಟ್ಕೊಂಡು ಮಾತಾಡಿದ್ರೆ ಸರಿ. ವರದಿಗಳ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಸೀರಿಯಸ್ ಆಗಿದೆ ಅಂತ ತಾವು ಹೇಳಿದ್ರಿ. ತಾವು ಸೀರಿಯಸ್ ಆಗಿದ್ದೀರಾ? ಆ ಇಲಾಖೆಯ ಸಚಿವರುಗಳು ಸೀರಿಯಸ್ ಆಗಿದ್ದಾರೆ ಅಂತ? ಯಾಕಂದ್ರೆ PSI ರಿಪೋರ್ಟ್ ಬಂದು ನೋಡಿ ಕ್ಯಾಬಿನೆಟ್ ಬಂದ್ರು ಕೂಡ ಅದನ್ನ ಇತ್ಯರ್ಥ ಮಾಡಲಿಲ್ಲ. ಅದು ಫೈನಲ್ ರಿಪೋರ್ಟ್. ಇಲ್ಲ ದಯವಿಟ್ಟು ಫೈನಲ್ ರಿಪೋರ್ಟ್ ಇಲ್ಲ. PSI ಆಗೋದು ಕ್ಯಾಬಿನೆಟ್ ಚುನಾವಣೆಯದಕ್ಕಿಂತ ಒಂದು ಕ್ಯಾಬಿನೆಟ್ ಮುಂಚೆ ಬಂತು. ಅವ್ರು ಹೇಳಿದ ಪ್ರಕಾರ ಇದಕ್ಕೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂದ್ಬಿಟ್ಟು ಹೇಳಿದ ತಕ್ಷಣ ನಾವು SITಯನ್ನು ರಚನೆ ಮಾಡಿ ಕೊಟ್ಟಿದ್ದೀವಿ. ಅದನ್ನು ನಡೀತಾ ಇದೆ ಅಲ್ಲ. ಆಮೇಲೆ ಈಗಾಗಲೇ ಅದಾದಮೇಲೆ ಮರು ಪರೀಕ್ಷೆ ಆಗಬೇಕಾಗಿತ್ತು, ಅದನ್ನು ನಾವು ಮಾಡಿಸಿದ್ದೀವಿ. ಈಗ ಅದು ಕೋರ್ಟ್ ಸ್ಟೇ ಕೊಡಬೇಕಾಗಿ ಕಾನೂನಾಗಿ ಹೋರಾಟ ಮಾಡಬೇಕಾಗಿತ್ತು ಸರ್ಕಾರ, ಅದನ್ನು ನಾವು ಮಾಡಿಬಿಟ್ಟು ಇಟ್ಸ್ ರಿಸರ್ವ್ಡ್ ಫಾರ್ ಜಜ್ಮೆಂಟ್. ಈ ವಾರದಲ್ಲಿ ಕೋರ್ಟ್ ಏನು ಹೇಳುತ್ತೆ ಅದನ್ನು ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ. ಸೊ ಒಟ್ಟಾರೆ ವಿ ಆರ್ ಡೂಯಿಂಗ್ ಅಲ್ಲ. ಎಕ್ಸಾಮ್ಗಳಿರ್ಬೋದು, ಪುನರ್ ಪರಿಶೀಲನೆ ಇರ್ಬೋದು, ಅವ್ರು ಮಾಡಿದಂಥ ತಪ್ಪುಗಳನ್ನು ಸರಿಪಡಿಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗ ನನ್ನ ಇಲಾಖೆನೇ ತಗೊಳ್ಳಿ, 600ರಿಂದ 800 ಜನ ಇಂಜಿನಿಯರ್ಸಿಗೆ ಈಗಾಗಲೇ ನಾವು ಅವಕಾಶ ಮಾಡಿಕೊಟ್ಟಿಲ್ವಾ? AEಗಳಿರ್ಬೋದು, JEಗಳಿರ್ಬೋದು, AWಗಳಿರ್ಬೋದು, ಪ್ರಮೋಷನ್ಸ್ ನಾವು ಏನು ಎಲ್ಲ ಸ್ಟಕ್ ಆಗಿತ್ತು 5-6 ವರ್ಷದಿಂದ ಎಲ್ಲನೂ ನಾವು ಮಾಡಿಸಿದ್ದೀವಿ. ಸೊ ಅದು ಪ್ರಾಬ್ಲಮ್ ನಮ್ಮದು ಪ್ರಚಾರ ಸಿಗ್ತಾ ಇಲ್ಲ, ಅದೇ ಒಂದು ಪ್ರಾಬ್ಲಮ್. ಬಿಟ್ಕಾಯಿನ್ ಇನ್ನೂ ಗೊತ್ತಿಲ್ಲ ಯಾವ ಹಂತದಲ್ಲಿದೆ ಅಂತ. ಮಾನ್ಯ ಗೃಹ ಸಚಿವರು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಬೋದು. ಯಾಕಂದರೆ ಯಾರು ನೋಡಿ, ಬಿಟ್ಕಾಯಿನು ಏನು ಅಂತ ಅದು ತಾಂತ್ರಿಕವಾಗಿರೋದ್ರಿಂದ ನಾವು ಅದು ಟೆಕ್ನಿಕಲ್ ಆಸ್ಪೆಕ್ಟ್ಸನ್ನು ಸರಳವಾಗಿ ನಿಮಗೆ ಹೇಳಿದ್ದಕ್ಕೆ ಅದು ನನ್ನ ಮೇಲೆ ಬಿದ್ದುಬಿಟ್ಟಿದೆ ಅಷ್ಟೇ. ಈಗ ತನಿಖೆ ಅದು ಏನಾಗ್ತಿದೆ ಅಂತ ನಾನು ನೋಡಿಲ್ಲ. ಯಾಕಂದರೆ ಅದು ಹೋಮ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಭಾಳ ಗಂಭೀರವಾಗಿ ನಡೀತಾ ಇದೆ. ಸೊ ಅದರಲ್ಲಿ ಅದರದ್ದು ಇಂಟ್ರಿಮ್ ರಿಪೋರ್ಟ್ ಬರ್ತಾ ಇದೆ, ಏನಿದೆ ಅದು ನನಗೆ ಮಾಹಿತಿ ಇಲ್ಲ. ರಾಜ್ಯಪಾಲರ ಮುಂದೆ ನಿಮ್ಮ ಮತ್ತೆ MP ಪಾಟೀಲ್ ಅವರಿಗೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದಾರೆ. ಅವರು ಸಿದ್ದರಾಮಯ್ಯ ಮಾಡೆಲ್ ಅನ್ನು ಪಾಲಿಸುತ್ತಾರೆ, ಮಾಡ್ತಾರೆ. ಇವರೇ ದೂರು ಕೊಟ್ಟಿರೋದು ಮತ್ತು ಇವರು ವಾಪಸ್ ಬರ್ದಿರೋದು, ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಲೈಟ್ನಿಂಗ್ ಸ್ಪೀಡ್, ಮಿಕ್ಕಿದಕ್ಕೆಲ್ಲ ಇಲ್ಲ. ಅದು BJP JDS ನಾಯಕರದ್ದು ಇದು ಇದ್ದರೆ ಆಮೇಲೆ ಗತಿ ಇರ್ತದೆ. ಕಾಂಗ್ರೆಸ್ ಅಂದ ತಕ್ಷಣ ಲೈಟ್ನಿಂಗ್ ಸ್ಪೀಡಲ್ಲಿ ಬಂದುಬಿಡ್ತದೆ. ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗೋದು ಯಾವಾಗ BJP ಪಕ್ಷವನ್ನು ಕಟ್ಟಬೇಕಾಗಿದೆ, ಯಾವಾಗ BJP ನಾಯಕರನ್ನು ಲೀಡರ್ಗಳು ಮಾಡಬೇಕಂತಾರೆ, ಅವಾಗ BJP ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗಿದೆ.
ಕೇಳಿದ್ದಾರೆ, CSE ಬರೆದಿದ್ದಾರೆ ವಿವರಣೆ ಕೊಡಿ ಅಂತ. ಆದರೆ BJP JDS ಅವರ ದಾಖಲೆಗಳು ಅವರು ಟೇಬಲ್ ಮೇಲೆ ಕುಳಿತಾ ಇದ್ರೂ ಕೂಡ ಅದ್ರ ಬಗ್ಗೆ ವಿವರಣೆನೂ ಕೇಳಿಲ್ಲ. ಮತ್ತು ಯಾವುದು ಹೆಂಗೆ ಸುಮ್ಮನೆ ಬೇಕಂತ ಕೆಲವು ಕ್ವೇರಿ ಹಾಕ್ಬಿಟ್ಟು ಕೆಲವು ಕಳಿಸ್ಬಿಟ್ಟಿದ್ದಾರೆ ಅಷ್ಟೇ. ಆಮೇಲೆ ನನ್ನ ಹತ್ರ ಇಲ್ಲ ಅಂತ ತಪ್ಪು ಮಾಹಿತಿ ಕೊಡಿಸಿ. ವೆನ್ ಇಟ್ ಗೋಸ್ ಟು ಗವರ್ನರ್ಸ್ ಆಫೀಸ್ ಇಟ್ ಡಸ್ ನಾಟ್ ಸ್ಟ್ಯಾಂಡ್ ಡಿಸ್ಪೋಸ್ಡ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಗವರ್ನರ್ ಡಿಸ್ಪೋಸಸ್ ಇಟ್. ನೀವು ಕ್ವೇರಿ ಕೇಳಿದ ತಕ್ಷಣ ನಿಮ್ಮ ಕಚೇರಿಯಿಂದ ಫೈಲ್ ಮೂವ್ ಆಗಿದೆ ಅಂತನಾ? ಇಲ್ಲ, ಯು ಆಸ್ಟ್ ಫಾರ್ ಕ್ಲಾರಿಫಿಕೇಶನ್, ದ ಫೈಲ್ ಇಸ್ ಸ್ಟಿಲ್ ಪೆಂಡಿಂಗ್ ದೇರ್ ಅಲ್ವಾ. ಕ್ಲಾರಿಫಿಕೇಶನ್ ಕೊಟ್ಟಾದ್ಮೇಲೆ ನೀವು ಡಿಸಿಷನ್ ತಗೋಬೇಕು. ನನ್ನ ಪ್ರಕಾರ ನೀವು ಏನೇ ಕ್ಲಾರಿಫಿಕೇಶನ್ ಕೊಟ್ಟರು ಕ್ಲೀನ್ ಚಿಟ್ ಸಿಗುತ್ತೆ. ನಾವು ಏನೇ ಕ್ಲಾರಿಫಿಕೇಶನ್ ಕೊಟ್ರು ಕ್ಲೀನ್ ಚಿಟ್ ಸಿಗೋಲ್ಲ. ಗೊತ್ತಾಯ್ತಲ್ಲ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 2 ಸಂವಿಧಾನ ಇದೆ, ಕಾಂಗ್ರೆಸ್ಸಿಗೆ ಒಂದು, BJP ಮತ್ತು JDSಗೆ ಒಂದು, ರಾಜ್ಯಪಾಲರ ಪ್ರಕಾರ. ಡನ್ ಸರ್. ತಮ್ಮ ಇದರಲ್ಲಿ ನೋಡಿ, BJP ಅವರು ಫಸ್ಟ್ ಡೇ 10 ಆರೋಪ ಮಾಡಿದ್ರು, ಸೆಕೆಂಡ್ ಡೇ 5 ಕೇಳಿದ್ರು, 3ನೇ ದಿನ ಏನಿಲ್ಲ ಅಂತ ಗೊತ್ತಾಯ್ತು. ಪ್ರೋಸೆಸ್ ಲ್ಯಾಪ್ಸು ಅಂದರು. ಪ್ರೋಸೆಸ್ ಬೇಗ ಮಾಡಿದ್ರು ತೊಂದರೆ, ಮಾಡಿಲ್ಲ ಅಂದರೂ ತೊಂದರೆ. ಈಗ ಸರ್ಕಾರ ಬೇಗ ಕೆಲಸ ಮಾಡ್ತಾ ಇದೆ ಆ್ಯಸ್ ಪರ್ ಲಾ ಅಂದ್ರೂ ಅವ್ರಿಗೆ ತೊಂದರೆನೇ ಇದೆ. ಈಗ ಎಲ್ಲಿ ಯಾರು ಬರೇ ನಾರಾಯಣ ಸ್ವಾಮಿ ಚೆಲುವಾದಿ ಯಾಕೆ ಮಾತಾಡೋದು ಬಿಟ್ಟರು, ಯಾಕೆ ಬೇರೆಯವ್ರು ಯಾಕೆ ಮಾತಾಡಿಲ್ಲ? ಯಾಕೆ ನಾನು ಕೆಳಗಿನ ಮನೆ ಸದಸ್ಯ ಅಲ್ಲ? ಯಾಕೆ ವಿಜೇಂದ್ರ ಅವರು ಇದ್ರ ಬಗ್ಗೆ ಮಾತಾಡಿಲ್ಲ? ಯಾಕೆ ಅಶೋಕ್ ಅವ್ರು ಮಾತಾಡಿಲ್ಲ? ಇಟ್ ಮಸ್ಟ್ ಬಿ ಸಮ್ ರೀಸನ್ ಅಲ್ಲ. ಇದೆಲ್ಲ RSS ಸಂಚು. ದಲಿತರ ಜೊತೆನೇ ಬಡ್ದಾಡ್ಸೋದು, ಸಮಾಜದಲ್ಲಿ ಕೋಮದ ವಿಷ ಬೀಜ ಬಿತ್ತೋದು, ಇದೇ ಕೆಲಸ ಅವ್ರದ್ದು, BJP ಅವ್ರದ್ದು ಮತ್ತು RSS ಅವ್ರದ್ದು. ಸಿ ವೇರ್ ಇಸ್ ದ ಇಶ್ಯೂ? ನಾವು ಲೀಗಲಿ ಏನೂ ಇಲ್ಲ ಅಂತ ಗೊತ್ತಾದ್ಮೇಲೆ ಅವರೇ ಸುಮ್ಮನಾದ್ರಲ್ಲ. ಈಗ ಒಂದು 2 ದಿನ ಕೊಡಿ, ನೋಡಿ ಮೇಲ್ಮನೆಯೂ ಅಲ್ಲಾಡುತ್ತೆ. ಸರ್ಕಾರ ರಚನೆ ಆಗಿ ಬಂದ ನಂತರದಲ್ಲಿ ವಿಪಕ್ಷಗಳ ಸ್ಥಾನದಲ್ಲಿದ್ದಂಥ ತನಿಖೆಗಳಾಯಿತು BJP ಕಾಲದ ಹಗರಣಗಳು. ಆದರೆ ವರದಿ ತರಿಸ್ಕೊಳ್ಳುವಂಥದ್ದು ಮೂಢ ಪ್ರಕರಣ ಹೊರಗಡೆ ಬಂದ ನಂತರದಲ್ಲಿ ಹೆಚ್ಚು ಚುರುಕು ಪಡೆಯಿತು ಅನ್ನೋಂಥದ್ದು. ನೋಡಿ, ಅದು ನೀವು ನೋಡೋದ್ಮೇಲೆ ಡಿಪೆಂಡ್ ಆಗ್ತದೆ. ಸರ್ಕಮ್ಸ್ಟ್ಯಾನ್ಸಸ್ ಇದೆ ಅಂದಾಗ ಯಾವುದಕ್ಕಾದ್ರೂ ನೀವು ಮಾಡ್ಬೋದು. ಈಗ ಅಕಸ್ಮಾತ್ ಮೂಢ ಪ್ರಕರಣ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಮಧ್ಯಂತರ ವರದಿ ಬಂದಿದ್ರೆ ನೀವೇನು ಸರ್ ಗಣೇಶ ಟೈಮ್ನಲ್ಲಿ ಕರೆಸಿದ್ದೀರಾ, ಹಬ್ಬದ ಟೈಮ್ನಲ್ಲಿ ಮಾಡಿದ್ದೀರಾ ಅಂತ ಹೇಳ್ತೀವಿ. ಅದೇ ಈಗ ಅದೆಲ್ಲ ನೋಡಿ, ರಾಹು ಕಾಲ ನೋಡಿ, ಅದು ಆ ಕಾಲ ಈ ಕಾಲ ನೋಡಿ ನಾವು ತರಿಸ್ತೀವ. ಇವರೇ ಯಾವಾಗ ರೆಡಿ ಇರುತ್ತೆ ಬರುತ್ತೆ. ಯಾವಾಗ ಈಗ ಎಕ್ಸ್ಟೆನ್ಷನ್ನು ಕೇಳಿದ್ದಾರೆ, ಅದನ್ನು ಕೊಡಬೇಕಾಗ್ತದೆ ನಾವು. ಈಗ ಎಕ್ಸ್ಟೆನ್ಷನ್ ಕೊಟ್ಟರೆ ಯಾಕೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀರಾ ಅಂತ ಜನ ಕೇಳ್ತಾರೆ. ಎಕ್ಸ್ಟೆನ್ಷನ್ ಕೊಟ್ಟಿಲ್ಲ ಅಂದರೆ ತರನಲ್ಲಿ ಮುಗಿಸ್ಬಿಟ್ಟು ಇವರೆಲ್ಲ ಒಂದಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತೀರಾ. ನಾವು ಈಗ ಮಾಡಿದ್ರು ಸತ್ವಿ, ಹಾಗೆ ಮಾಡಿದ್ರು ಸತ್ವಿ. ಇಂಟ್ರೀಮ್ ರಿಪೋರ್ಟ್ನಲ್ಲಿ ನಾನು ನೋಡಿಲ್ಲ, ನಾನು ಹೇಳ್ದಂಗೆ ಇಂಟ್ರೀಮ್ ರಿಪೋರ್ಟ್ನಲ್ಲಿ ಅವ್ರ ಸಜೆಷನ್ಸ್ ಏನಿದೆ ನೋಡೋಣ. ಇಫ್ ದೇ ಸಜೆಸ್ಟ್ ಹೌದಪ್ಪ ಸರ್ಕಾರದಿಂದ ಈ ಕೆಲವು ಅಂಶಗಳಿಗೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಬೇಕು ಅಂದರೆ ವಿ ವಿಲ್ ಡೂ ಇಟ್. ಈ ಅಂಶಗಳಿಂದ ನಮ್ಗೆ ಸಹಕಾರ ಬೇಕು, ಈ ಕೆಲವು ಅಧಿಕಾರಿಗಳು ಸಹಕಾರ ಕೊಡ್ತಾ ಇಲ್ಲ, ಇದು ನಮ್ಮ ವ್ಯಾಪ್ತಿ ಬರ್ತಾ ಇಲ್ಲ, ಇದು ಹೊರ ರಾಜ್ಯದ ವ್ಯಾಪ್ತಿ ಬರ್ತದೆ, ಇದು ಅಲ್ಲಿಂದ ತರಿಸಿರೋದು ಇಲ್ಲಿಂದ ತರಿಸಿರೋದು ನಾವು ಕೇಂದ್ರಕ್ಕೆ ಬರಿಬೇಕಾಗ್ತದೆ ಅಥವಾ ಬೇರೆ ರಾಜ್ಯಕ್ಕೆ ಬರಿಬೇಕಾಗ್ತದೆ, ಅದನ್ನು ನೋಡೋಣ. ಸುಮ್ಮನೆ ನಾವು ಗಾಳಿನಲ್ಲಿ ಮಾತಾಡೋದು ಸರಿಯಲ್ಲ ಸರ್. ಈಗ ಇಂಟ್ರೀಮ್ ರಿಪೋರ್ಟಲ್ಲಿ ಏನಿದೆ ಅಂತ ನಾವು ಸಂಪೂರ್ಣವಾದ ಇದು ಮಾಡಿ. ಆದರೆ ಒಂದು ಸಂತೋಷ ಏನಾಯಿತು ಅಂದರೆ, ನೀವು ಹೇಳ್ದಂಗೆ ಇಂಟ್ರೀಮ್ ರಿಪೋರ್ಟ್ ಬಂದ ತಕ್ಷಣ BJP ಅವರು ನಾವು ಕಾನೂನು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಅಂದರೆ ಅವ್ರು ಒಪ್ಕೊಂಡಂಗಲ್ಲ. ನಾವಂತೂ ಹೇಳಿಲ್ಲ ತಪ್ಪಾಗಿದೆ ಅಂತ, ಜಸ್ಟಿಸ್ ಕುನ್ನವ್ರು ಹೇಳಿಲ್ಲ ತಪ್ಪಾಗಿದೆ ಅಂತ. ನೀವು ಮಾಧ್ಯಮದಲ್ಲಿ ಬರೇ ಇಂಟ್ರೀಮ್ ರಿಪೋರ್ಟ್ ಬಂದಿದೆ ಅಂದ ತಕ್ಷಣನೂ ನಿಮ್ಗೆಲ್ಲರಿಗೂ ಕರೆಸಿ ಇಂಟರ್ವ್ಯೂ ಕೊಡ್ತಾ ಇದಾರಲ್ಲ, ಯಾಕೆ? ಯಾರು ಉದ್ದೇಶಪೂರ್ವಕವಾಗಿ ವಿತೌಟ್ ಎವಿಡೆನ್ಸ್ ಹೆಂಗ್ರಿ? ನಾವು ರಾಜ್ಯಪಾಲರ? ವಿತೌಟ್ ಎವಿಡೆನ್ಸ್ ಏನು ಮಾಡೋಕ್ಕಾಗಲ್ಲ ನಾವು. ಅವ್ರ ಕರ್ಸಿ ನಿನ್ನೆ ಹೇಳಿದಾರಲ್ಲ ಕಾನೂನು ಹೋರಾಟ ಮಾಡ್ತೀವಿ ಅಂತ. ಯಾರ್ಯಾರು ಕರ್ಸಿ ಮಾತಾಡಿದ್ದಾರೆ ಕಾನೂನು ಹೋರಾಟಕ್ಕೆ ರೆಡಿ ಆಗಿದ್ದೀವಿ ಅಂದರೆ ಏನರ್ಥ? ದೇರ್ ಐದರ್ ಗೋಯಿಂಗ್ ಟು ಜೈಲ್ ಆರ್ ಗೋಯಿಂಗ್ ಫಾರ್ ಬೇಲ್. ಈಗ ನಂದಿಷ್ಟೇ ಸರ್, ದಯವಿಟ್ಟು ಕ್ಷಮಿಸ್ಬೇಕು, ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ. ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ತಕ್ಷಣ ಯಾರೋ ಒಬ್ಬ ಹೇಳ್ತಾರೆ ನಿಮ್ಮ ವಿಡಿಯೋ ಇದೆ ಅಂದರೆ ಒಬ್ರು ಹೋಗಿ ಇಂಜೆಕ್ಷನ್ ತೊಗೊತಾರೆ.
ಯಾರೋ ಹೇಳ್ತಾರೆ ಇಂಟ್ರೀಮ್ ರಿಪೋರ್ಟ್ ಬಂದಿದೆ ಅಂತ, ನಾನು ಕಾನೂನು ಹೋರಾಟಕ್ಕೆ ರೆಡಿ ಇದೀವಿ ಅಂತ. ಹೆಸರು ಎಲ್ಲಾದರೂ ಹೇಳಿದೀವ ನಾವು? ಯಾರನ್ನ ಹೇಳಿದಾರ? ದೆನ್ ವೈ ದಿಸ್ ಫಿಯರ್? ಈಗ ನನ್ನ ಪ್ರಕರಣ ಹೇಳಿದ್ರಿ, ಕೂತ್ಕೊಂಡು ಎದುರಿಸಿಲ್ವಾ? ಎಲ್ಲ ಯಾವ್ಯಾವ ಪಾಯಿಂಟ್ಗಳು ಕೇಳಿದ್ದೀರಾ, ಎಲ್ಲ ಪಾಯಿಂಟ್ಗಳು ನಾವು ಹೇಳಿಲ್ವಾ? 1 ತಾಸು ನಾನು ಮಾಡಿದ್ದೀನಿ, 2 ತಾಸು ಮೊನ್ನೆ ಎಂ ಬಿ ಪಾಟೀಲ್ ಸಾಹೇಬರು ಮಾಡಿದ್ದಾರೆ. ನಾವೇನು ಓಡೋಗಿದ್ದೀವಾ? ಅಥವಾ ಏನಾದರೂ ಇಂಜೆಕ್ಷನ್ ತಂದಿದ್ದೀವಾ? ನಾವು ತರ್ಬೋದಲ್ಲ ಇಂಜೆಕ್ಷನ್ನು. ತಪ್ಪು ಮಾಡಿಲ್ಲ, ಇಂಜೆಕ್ಷನ್ ತಂದಿಲ್ಲ. ತಪ್ಪು ಮಾಡಿಲ್ಲ, ಕಾನೂನು ಹೋರಾಟ ಅಗತ್ಯ ಇಲ್ಲ. ಮ್ಯಾಕ್ಸಿಮಮ್ ಏನು ಮಾಡ್ಬೋದು ನಾವು, ಡಿಫಮೇಷನ್ ಕೇಸು ವ್ಯಕ್ತಿ ಮೇಲೆ ಹಾಕ್ಬೋದು ಅಷ್ಟೇ. ಸೊ ನನಗೆ ಈ ಪ್ರಶ್ನೆ ಕೇಳೋದು ಬಿಟ್ಟು ನೀವು ಅವ್ರಿಗೆ ಕೇಳಬೇಕು, ಕಾನೂನು ಹೋರಾಟಕ್ಕೆ ಯಾಕೆ ತಯಾರಾಗ್ತಾ ಇದ್ದೀರಾ, ಯಾಕೆ ಏನಾದರೂ ನಿಮ್ಗೆ ಭಯ ಇದೆಯಾ ಅಂತ ನೀವು ಅವ್ರಿಗೆ ಕೇಳಬೇಕು. ನಮ್ಗೆ ಕೇಳಿದ್ರೆ ನಾವು ಜನರ ರಕ್ಷಣೆಗೋಸ್ಕರ ಕೂತಿರೋರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.